ನಮಸ್ಕಾರ ರೈತ ಬಾಂಧವ್ರೆ. ಮಳೆಗಾಲದಾಗ ನಾವು 5,000 ರೂಪಾಯಿದು ಔಷಧ ತರ್ತೀವಿ, ತಂದು ಹೊಡಿತೀವಿ. ಅದ್ರದ್ದು ಏನ್ರ ರಿಸಲ್ಟ್ ಬರ್ಲಿಕ್ಕಂದ್ರೆ ನಾವು ಔಷಧ ತಪ್ಪಂತ ಹೇಳ್ತೀವಿ. ಆದ್ರೆ ಔಷಧ ತಪ್ಪಲ್ಲದು. ಹೆಂಗಂದ್ರೆ ಮಳೆಗಾಲದಾಗ ಕೆಲವೊಂದು ನಾವು ಮುನ್ಸೂಚನೆಗಳು ತಗೋಬೇಕಾಗೈತಿ. ಅದು ಔಷಧ ಹೊಡಿಲಿಕ್ಕೆ ಮೊದಲು ನಾವು ಏನೇನು ನೋಡ್ಕೋಬೇಕು. ಮಳೆಗಾಲದಾಗ ಹೊಡಿದು ಬೇರೆ, ಬೇಸಿಗೆ ಹೊಡಿದು ಬೇರೆ. ಹಂಗೆ ನಾವು ಮಳೆಗಾಲದಾಗ ಏನೇನು ತಗೋಬೇಕಂದ್ರೆ ಒಂದು 7 ಪಾಯಿಂಟ್ ಇವತ್ತು ನೋಡೋಣ ಹಿಂಗಂತ. ಫಸ್ಟಿಗೆ ಹವಾಮಾನ ಮುನ್ಸೂಚನೆ ನೋಡೋಣ. ಅಂದ್ರೆ ಈಗ ಇವತ್ತು ಮಳೆ ಬರೋದೈತೇನೋ ಇಲ್ಲೋ, ಅಂದ್ರೆ ಸಂಜೆಗೆ ಮಳೆ ಬರುತ್ತಂದ್ರೆ ಮುಂಜಾನೆ ಔಷಧ ಹೊಡ್ಕೋಬೋದು. ಮುಂಜಾನೆ ಬರುತ್ತಂದ್ರೆ ಮುಂದೆ ಹಾಕಿ ಸಂಜೆಗೆ ಹೊಡ್ಕೋಬೋದು. ಹಂಗೆ ಮಾಡಬೇಕು. ಯಾಕಂದ್ರೆ ಮಳೆ ಬಂದೋಯ್ತಂದ್ರೆ ಮಳೆ ಬರೋದೈತಂದ್ರೆ ಸ್ವಲ್ಪ ಔಷಧ ಮುಂದೆ ಹಾಕೋದು ಚಲೋ. ಎರಡನೇದು ಈಗ ಮಳೆ ಬಂದು ಹೋಗಿರ್ತೈತಿ. ಮಳೆ ಬಂದು ಹೋದ್ಮ್ಯಾಗ ಪಟ್ನೆ ಔಷಧ ಹೊಡಿಬಾರ್ದು. ಅದು ಮಳೆ ಹೋದ್ಮ್ಯಾಗ ಅದ್ರಾಗ ಎಲ್ಲಿ ಒಳಗೆ ನೀರು ಇದ್ದಿರ್ತೈತಿ ಮತ್ತು ಕಾಯಿ ಮ್ಯಾಗ ನೀರು ಇರ್ತಿರ್ತಾವೆ. ಹಾಗಾಗಿ ನಾವು ಎಲೆ ಮ್ಯಾಗ ಹೋಗೈತೆ ನೋಡ್ಕೋಬೇಕು, ಆಮ್ಯಾಗ ಕಾಯಿ ಮ್ಯಾಗ ಹೋಗೈತೆ ನೋಡ್ಕೋಬೇಕು. ಅದು ಫಸ್ಟಿಗೆ ಎಲೆ ಒಣಗಿ ಒಟ್ಟು ಒಣಗಿರ್ಬೇಕು ನೋಡಿ. ಅಂದರೆ ಎಲೆನೂ ಒಣಗಿರ್ಬೇಕು, ಕಾಯಿನೂ ಒಣಗಿರ್ಬೇಕು. ಫಸ್ಟ್ ನೀರು ಇರಬಾರ್ದು. ಯಾಕಂದ್ರೆ ನೀರು ಇರ್ತಂದ್ರೆ ಏನಾಗ್ತದೆ ಅಂದ್ರೆ ಹಿಂಗೆ ಔಷಧ ಆ ನೀರಿನ ಹೊರಗೆ ಕೂಡಿ ಹರಿದು ಹೋಗ್ಬಿಡ್ತೈತಿ. ಅಲ್ಲಿ ಔಷಧ ಕೊಂಡ್ರೋದಿಲ್ಲ. ಮತ್ತು ಟಾರ್ಚಿಂಗ್ ಅಂತ ಹೇಳ್ತಾರೆ, ಅದನ್ನು ಕಾಯಿಗೆ ಕಲಿ ಬೀಳೋದು ಅದನ್ನು ಆಗ್ಬೋದು. ಅದೇನು ಸ್ವಲ್ಪ ಔಷಧ ಕಡಕಿತ್ತು ಅಂತ ಅಲ್ಲೇ ನೀರು ನಿತ್ತು ಅಂದ್ರೆ ಅದು ಟಾರ್ಚಿಂಗ್ ಅಂತ ಹೇಳ್ತಾರೆ, ಅದನ್ನು ಆಗ್ಬೋದು. ಮತ್ತು ಎರಡನೇದಂದ್ರೆ pH ಕಂಟ್ರೋಲ್. ಮಳೆಗಾಲದಾಗ ಹೊಸ ನೀರು ಬರ್ತಿರ್ತಾವೆ, ಬೋರಿಗೆ ಹೊಸ ನೀರು ಬರ್ತಿರ್ತಾವೆ. ಅಂದ್ರೆ ಈಗ ಇದು ವರ್ಷ ಪೂರ್ತಿ ಇರೋದು ಬೇರೆ, ಈಗ ಹೊಸ ನೀರು ಬರ್ತಿರ್ತಾವೆ. ಆಗ pH ಹೆಚ್ಚು ಕಡಿಮೆ ಆಗ್ಬೋದು. ಅದನ್ನು ಸ್ವಲ್ಪ pH ಕಂಟ್ರೋಲ್ ಮಾಡ್ಕೊಂಡು ನೋಡಿ. ನಮ್ಮ ವಿಡಿಯೋದಾಗ ಮೊದಲಿನ ವಿಡಿಯೋ ಹೇಳಿವಿ, ನಮ್ಮ ಚಾನಲ್ನ ನೋಡ್ರಿ. ಮತ್ತು ಮೂರನೇದು ಏನರ ಹೇಳ್ಬೇಕಂದ್ರೆ ಈಗ ಮಳೆಗಾಲದಾಗ ಗಾಳಿನೂ ಇರ್ತೈತಿ. ಗಾಳಿ ಬಾರ್ಗೆಟ್ ಗಾಳಿ ಬಿಚ್ಚಿರ್ತೈತಿ. ಈಗ ಆಷಾಢ ಗಾಳಿ ಒಂದು ಇರ್ತೈತಿ. ಆ ಟೈಮ್ದಾಗ ನಾವು ಔಷಧ ಹೊಡಿದು ಸ್ವಲ್ಪ ಲಘು ಮುಂಜಾನೆ ನಸಿಕ್ನಾಗ ಹೊಡ್ಕೋಬೇಕು. ಇಲ್ಕ ಸಂಜೆ ಹೊಡ್ಕೋ, ಸಂಜೆ ಗಾಳಿ ಇರ್ತೈತಿ. ಆದರೆ ನಸಿಕ್ನಾಗ ಹೊಡಿದು ಬೇಸ್ ಅವಾಗ ಸ್ವಲ್ಪ ಗಾಳಿ ಕಮ್ಮಿ ಬಿಡೋದು. ಅವಾಗ ಗಾಳಿ ಭಾಳ ಇತ್ತಂದ್ರೆ ಔಷಧಿ ಏನಾಗ್ತಾವೆ. ಕೆಲವೊಂದು ಔಷಧಿಗಳು ಈಗ ನಮ್ಮಲ್ಲಿ ದಾಳಂಬ್ರಿ ಐತಿ, ದಾಳಿಂಬೆ ದ್ರಾಕ್ಷಿ ಇರ್ತೈತಿ, ಇಲ್ಲಕಂದ್ರೆ ಬೇರೆ ಬೇರೆ ಬೆಳೆ ಇರ್ತಾವೆ. ಇದಕ್ಕೆ ಬೇಕಾದ ಔಷಧ ಅದಕ್ಕೆ ಬೆಳಗಿರ್ತೈತಿ. ಅಂಥ ಟೈಮ್ದಾಗ ಗಾಳಿ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ನಾವು. ಅಂದ್ರೆ ಸ್ವಲ್ಪ ಗಾಳಿ ಇರೋದಕ್ಕಂದ್ರೆ ಸ್ವಲ್ಪ ಹೊಡಿಬೇಕು. ಇತ್ತಂದ್ರೆ ಸ್ವಲ್ಪ ನಮ್ಮ ಇದಕ್ಕೆ ಗಾಳಿ ಇತ್ತಂದ್ರೆ ನಮ್ಮ ಗಿಡಕ್ಕೂ ಬರೋಬ್ಬರಿ ಬೆಳೆಯಲ್ಲ. ಈಗ ನಾವು ಗನ್ ಒಂದು ಕಡೆ ಹಿಡಿದಿರ್ತೀವಿ, ಗಾಳಿ ಒಂದು ಕಡೆ ಹೋಗಿರ್ತೈತಿ. ಮತ್ತು ಇನ್ನೊಂದು ಗಾಳಿ ಇತ್ತಂದ್ರೆ ನಮ್ಮ ಹೊಡೆಯವ್ರಿಗೆ ಇರ್ತೈತಿಲ್ಲ, ಹೊಡೆಯವ್ರಿಗೆ ತಲೆಗೆಲ್ಲ ಔಷಧ ಹೋಗಿರ್ತೈತಿ. ಮೈಯ ತುಂಬ ತೊಯ್ದೈತಿ, ಪೂರ್ತಿ ಮೈಯನ್ನು ತೊಯ್ದೈತಿ, ಮುಖಕ್ಕೆ ಬಡಿಯೈತಿ. ಹಾಗಾಗಿ ಅವರು ಸ್ವಲ್ಪ ಮಾಸ್ಕ್ ತಲೆಗೆ ಏನ್ರ ಟೈಪಿಗೆ ಕಣ್ಣಿಗೆ ಗ್ಲಾಸ್ ಹಾಕೊಂಡು ಹೊಡಿದು ಬೇಸಿ. ಗಾಳಿ ಇರ್ಲಿಕ್ಕಂದ್ರೆ ನಮ್ಗೆ ಏನು ಅದು ಅಟನ್ ಅವಶ್ಯಕತೆ ಇರಲ್ಲ. ಅದು ಹೊಡಿಬೇಕಾರೆ ಅಟನ್ ಅವಶ್ಯಕತೆ ಇರಲ್ಲ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಔಷಧ ಮಿಕ್ಸ್ ಮಾಡೋದು. ಕೆಲವೊಂದು ಔಷಧಗಳು ಹೆಂಗೆ ಅಂಶ ಹೊಡಿತಿರ್ತೀವಿ. ಮುಂಜಾನೆ ಹೊಡಿಬೇಕಂದ್ರೆ ಅಂಶ ಈಗ ಇದೊಂದು ಬಾಟ್ಲಿ ಹಾಕ್ತೀವಿ, ಅದೊಂದು ಬಾಟ್ಲಿ ಹಾಕ್ತೀವಿ, ಇದೊಂದು ಬಾಟ್ಲಿ ಹಾಕ್ತೀವಿ, ಮೂರು ಒಮ್ಮೆ ಮಿಕ್ಸ್ ಮಾಡಿ ಹೊಡೆದು ಬಿಡ್ತೀವಿ. ಹಂಗಲ್ಲ, ಒಂದು ಸರ್ತಿ ಒಂದು ಬಾಟ್ಲಿ ಹಾಕಿದ್ಮ್ಯಾಗ ಶಿಸ್ತಾಗ ನೀರಾಗ ಮಿಕ್ಸ್ ಮಾಡ್ಕೋಬೇಕು. ನೀರಾಗ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಬಾಟ್ಲಿ ಹಾಕ್ಬೇಕು. ಮತ್ತು ಇನ್ನೊಂದು ನೀವು ಔಷಧ ತರ್ತಿರಲಿಲ್ಲ, ಆ ಔಷಧ ಅಂಗಡಿಯವ್ರಿಗೆ ಕೇಳಬೇಕು, ಈ ಔಷಧಿ ಮಿಕ್ಸ್ ಆಗುತ್ತೆ ಇಲ್ಲೋ, ಈ ಔಷಧಿ ಮಿಕ್ಸ್ ಆಗುತ್ತೆ ಇಲ್ಲೋ. ಮೊನ್ನೆ ನಾವು ಕುಮಾನೆಲ್ಲ ಮತ್ತು ಇನ್ನೊಂದು ಯಾವುದೋ ಒಂದು ಔಷಧ ಮಿಕ್ಸ್ ಮಾಡಿದೆವು. ಮಿಕ್ಸ್ ಮಾಡಿದಾಕ್ರೆ ಅದು ಎಲ್ಲ ಹೊಡೆದು ಹೋಗ್ಬಿಡುತ್ತೆ. ಗೊತ್ತೇ ನಿಮ್ಗೆ ಮೊಸರು ಹೆಂಗೆ ಹೊಡಿದೈತೆ ನಂಗೆ ಹೊಡೆದು ಹೋಗ್ಬಿಡುತ್ತೆ. ಅದು ಸುಮ್ಮನೆ ಔಷಧ ವೇಸ್ಟ್ ಹೋಗ್ಬೋದು. ಹಾಗಾಗಿ ಅಂಶ ಮಾಡಬಾರ್ದು. ಅಂಶ ಮಾಡಿದ್ರೆ ಸ್ವಲ್ಪ ನೋಡ್ಕೊಂಡ್ಬಿಡ್ರಿ. ಯಾಕಂದ್ರೆ ಅಲ್ಲಿ ಬೇರೆ ಬೇರೆ ಔಷಧ ಕೊಡೋದು ಅಂದ್ರೆ ಅದು ರಿಯಾಕ್ಷನ್ ಆಗಿ ಇನ್ನೊಂದು ಔಷಧ ಬೇರೆ ಆಗ್ತದೆ. ನಮಗೆ ಬೇಡಾಗಿದ್ದ ಔಷಧ ತಯಾರಾಗ್ತದೆ ಒಳಗೆ. ಮತ್ತು ಔಷಧ ಯಾವ ಟೈಮ್ನ ಹೊಡಿಬೇಕು. ಔಷಧ ಹೊಡಿಯೋ ಟೈಮಿಂಗ್ ಅಂದ್ರೆ ಈಗ ಮುಂಜಾನೆ ಹೊಡ್ರಿ, ಇಲ್ಲಕಂದ್ರೆ ಸಂಜೆ ಕೊಡ್ರಿ. ಮಧ್ಯಾಹ್ನ ಬಿಸಿಲಾಗ ಯಾಕೆ ಬೇಡ ಅಂದ್ರೆ ಅವು ಪೂರ್ತಿ ಔಷಧ ಸುಟ್ಟು ಹೋಗ್ಬಿಡ್ತೈತಿ, ನಮಗೂ ಉಪಯೋಗ ಆಗಲ್ಲ. ಅದು ಮುಂಜಾನೆ ಟೈಮ್ದಾಗರೆ ಸಂಜೆ ಟೈಮ್ದಾಗ ಭಾಳ ಒಳ್ಳೆಯದು. ರಾತ್ರಿ ಬದನ ಔಷಧ ಕಂಟ್ರೋಲ್ನಾಗ ಇರ್ತೈತಿ. ಮತ್ತು ಇನ್ನೊಂದು ಔಷಧ ಹೊಡೆದಿರ್ತೀವಿ. ಈಗ ನಾವು ಇಟ್ಟೊತ್ತನ ಔಷಧ ಯಾವಾಗ ಹೊಡಿಬೇಕನ್ನ ಆಯ್ತು, ಔಷಧ ಹೊಡೆದು ಬಿಟ್ಟಿರ್ತೀವಿ. ಈಗ ಆದ್ಮೇಲೆ ಮಳೆ ಬಂದ್ಬಿಟ್ಟಿರ್ತೈತಿ. ಮಳೆ ಬಂದು ಹೋದ್ಮ್ಯಾಗ ನಮ್ಗೆ ಡೌಟ್ ಇರ್ತೈತಿ. ಯಾವ ಡೌಟ್ ಅಂದ್ರೆ ಈಗ ಔಷಧ ಈಗ ಸದ್ಯಕ್ಕೆ ಹತ್ಕೋತೈತೋ ಇಲ್ಲೋ, ಇನ್ನೊಂದ್ಸಲ ಹೊಡಿನೋ, ಏನು ಇದ್ರ ಮೇಲೆ ನಡೀತಿತ್ತು. ರೈತರು ಫುಲ್ ಕನ್ಫ್ಯೂಷನ್ ಆಗಿಬಿಡ್ತಿತ್ತು. ಅವ್ರು ಏನು ಮಾಡ್ತಾರೆ, ಇನ್ನೋ ಕೈ ತೊಗೊಂಡ್ಬಿಡ್ತಾರೆ. ಇಲ್ಲಪ್ಪ ಈಗ ಔಷಧ ಮಳೆ ಆಗೈತಿ, ಎಲ್ಲ ತೊಳ್ಕೊಂಡು ಹೋಗೈತಿ, ಇನ್ನೋ ಕೈ ತೊಂದರೆ ಬಂದು ಸುಮ್ಮನೆ ಯಾಕಂದ್ರೆ ಇನ್ನೋ ಕೈ ತೊಗೋತಾರೆ. ಅದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರು ಔಷಧ ಹೊಡೆದ ಒಂದು 60 ತಾಸು 1 ತಾಸು ಔಷಧ ಇತ್ತಂದ್ರೆ ಮುಗೀತು. ಅದು ಕೆಲಸ ಮಾಡಿದೈತಿ, ಅದು ಗಟ್ಟಿ ಕೂತಿರ್ತೈತಿ, ಅದನ್ನ ಭಾಳ ತೊಳ್ಕೊಂಡು ಹೋಗಿರಲ್ಲ. ಮತ್ತು ಇನ್ನೊಂದ್ಸಲ ಕೈ ತೊಳೋದು ಬೇಡ. ಯಾಕಂದ್ರೆ ಡಬಲ್ ಡೋಸ್ ಆಗ್ತೈತಿ. ಹಾಗಾಗಿ ಇನ್ನೊಂದು ಕೈ ತೊಳೆದು ಸ್ವಲ್ಪ ಕೇಳ್ಕೊಂತವ್ರು ಯಾರಿಗಾರೆ ಸ್ವಲ್ಪ ಚೆನ್ನಾಗಿ ಇರ್ತಾರಲ್ಲ ಔಷಧ ಅಂಗಡಿಯವರು ಯಾರಿಗಾರೆ ಹಿಂಗೆ ಅನುಭವ ಹಿರಿಯರು ಅವರಿಗೆ
ಕೇಳ್ಕೊಂಡು ಚಲೋ. ಒಟ್ಟಾರೆ ಈ 7 ಪಾಯಿಂಟ್ ಮಳೆಗಾಲದಾಗ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಈ 7 ಪಾಯಿಂಟ್ಗಳು ನೋಡೋದ್ರಿಂದ, ಅದ್ರ ಲಕ್ಷ ಕೊಟ್ಟು ನೋಡೋದ್ರಿಂದ ಏನು ಉಪಯೋಗ ಅಂದ್ರೆ 5,000 ರೂಪಾಯಿದ ಔಷಧ ಹೊಡಿತಿರ್ತೀವಿ, ವಾರಿಗೆ ಒಂದು 2,000 ಔಷಧ ಹೊಡಿತಿರ್ತೀವಿ. ಹೊಡಿ ಟೈಮ್ದಾಗ ಇವೆಲ್ಲ ನೋಡ್ಲಿಕ್ಕಂತ ಸುಮ್ಮನೆ ಔಷಧ ವೇಸ್ಟ್. ಆಮೇಲೆ ರಿಸಲ್ಟ್ ಬರ್ಬೇಕಂದ್ರೆ ನಾವು ಔಷಧ ಮೇಲೆ ಹೇಳ್ತೀವಿ, ಇಲ್ಲ ಅದು ಯಾಕೋ ಔಷಧ ಬೇರೆ ಬಂದಿತ್ತು, ಔಷಧ ರಿಸಲ್ಟ್ ಬಂದಿಲ್ಲ, ಮೆಡಿಸೆಲ್ಲ ಬಂದಿತ್ತು ಅಂತ ಹೇಳ್ತೀವಿ. ಹಾಗಾಗಿ ಈ 7 ಪಾಯಿಂಟ್ಗಳು ನೋಡ್ಕೊಂಡು. ನಮಸ್ಕಾರ.